ಮೊದಲು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ಗೆ ನಮಸ್ಕಾರ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಮಾಡ್ತಾ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡ್ತಾ ಇದ್ದೀನಿ. ಇದು ಬಹಳ ಒಂದು ಈ ಸುಂದರ ಸಂಜೆಯ ಬಹಳ ಸುಂದರವಾದ ಕಾರ್ಯಕ್ರಮ. ಇಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ ವಿಷ್ಣು ಸರ್ ಇದ್ದೇ ಇರೋದು. ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಅದ್ರ ಕಲರು, ಆ ವೈಬ್ಸು, ಆ ಖುಷಿ, ಆ ಕೇಕೆ, ಆ ಸಂಭ್ರಮನೆ ಬೇರೆ. ಆದ್ರೂ ಅವರು ದೈಹಿಕವಾಗಿ ಇಲ್ಲಿದ್ದೇ ಇದ್ರು ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ರು ಅಷ್ಟು ಜನ ಬಿದ್ದು ಅಷ್ಟು ವಿಷ್ಣು ಸರ್ ಕೂತಿದ್ದಾರೆ ಅನ್ನೋ ಭಾವನೆ ನನಗಿದೆ. ಹಾಗಾಗಿ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿನಿಮಾ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ. ನನಗೆ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ರಿಗೂ ಪರಿಚಯನೋ ಅದಕ್ಕಿಂತ ಬಹಳ ಹಳಬರು ನನಗೆ. ಅವರು ನನ್ನ ಊರು ಸ್ವಂತ ದುರ್ಗದಲ್ಲಿ, ಅವರ ಊರು ದುರ್ಗ, ನನ್ನ ಊರು ದುರ್ಗ. ಅವ್ರು ಎಕ್ಸಿಬಿಟರ್, ನಾನು ಕೆಲಸಕ್ಕೆ ಆಕ್ಟಿಂಗ್ ಟ್ರೈ ಮಾಡ್ತಾ ಇದ್ದ ಟೈಮಲ್ಲಿ ಅಲ್ಲೊಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾವು. ಆಗ 84-85 ಟೈಮಲ್ಲಿ ಹೀಗೆ ಮಾತಾಡ್ತಾ ಅಲ್ಲಿಂದ ನನ್ನ ಅವರ ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅವ್ರ ಬ್ಲೆಸ್ಸಿಂಗ್ಸ್ ಅನ್ಬೋದು, ಏನಾದ್ರು ಇರ್ಬೋದು, ಸಾಕ್ತಾ ಬಂತು. ಈ ಸಿನಿಮಾ ಸಿಗೋದಕ್ಕೆ ಕಾರಣ, ನಾನೊಂದು ಸಿನಿಮಾದ ಮುಹೂರ್ತ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಮುಹೂರ್ತ ಬಂದು ವಿಶ್ ಮಾಡಿ, ನಾಳೆ ಫ್ರೀ ಇದೆಯಾ ಬಿ ಅಂದ್ರು. ಖಂಡಿತ ಸರ್, ಬ್ರಾಡ್ವೆ ಬಾ ಅಂದ್ರು. ಅಯ್ಯೋ, ನಾನಿಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಹೋಟ್ಲಿಗೆ ಕರೀತಾರಲ್ಲ ಇವರು, ಹೆಂಗಿದು, ಬಾ ನೀನ್ ಬಾ ಅಂದ್ರು. ಸರಿ, ಬ್ರಾಡ್ವೆ ಹೋದೆ. ಅಲ್ಲಿ ಡೈರೆಕ್ಟರ್ ಇಬ್ರು ಕೂತಿದ್ರು, ತೋರಿಸಿದ್ರು ಅಷ್ಟೇ ಇವರು, ಅಭಿಜಿತ್. ಅವ್ರು ತಮಿಳ್ ಡೈರೆಕ್ಟರ್ ರಾಧಾ ಭಾರತಿಯವರಿಗೆ ನಾನು ಪರಿಚಯ ಇರಲಿಲ್ಲ ಅಂತ ಕಾಣುತ್ತೆ. ಶೇಷಾದ್ರಿ ಅವರು ಕೂಡ ಹಾ ಸೂಪರ್ ಸೂಪರ್, ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಅಭಿ, ನೀನು ಟೀ ಕುಡ್ಕೊಂಡು ಹೊರಟು ಬಿಡು, ನೀನು ನಾಳೆ ಬೆಳಿಗ್ಗೆ ಆಕಾಶ್ ಆಡಿಯೋ ಸಾಂಗ್ ರೆಕಾರ್ಡಿಂಗ್ ಇದೆ. ಏನ್ ಹಿಂಗ್ ನಾನು ಕರಿತಾ ಇದ್ದಾರಲ್ಲ, ನನಗೆ ಇನ್ನೂ ನಿಜವಾಗ್ಲೂ ಹೇಳ್ತೀನಿ, ನನಗೆ ಏನ್ ಗೊತ್ತಿಲ್ಲ. ಸತ್ಯವಾಗ್ಲೂ ಆಲ್ರೆಡಿ ಆಲ್ಮೋಸ್ಟ್ ಒಂದು 100 ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ, ನನಗೆ ಇನ್ನೂ ಏನ್ ಗೊತ್ತಿಲ್ಲ. ಆದ್ರೂ ಅವ್ರ ಮೇಲೆ ಪ್ರೀತಿ, ಭರವಸೆ, ವಿಶ್ವಾಸಕ್ಕೆ ನಾನು ಹೋದೆ. ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗ್ಗೆ. ಅದಕ್ಕೆ ಮುಂಚೆ ಅವ್ರ ಜೊತೆ ಆಕ್ಟ್ ಮಾಡಿದ್ದೆ, ತುಂಬಿದ ಮನೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಅಪ್ಪ ಮಗಾಗಿ. ಹೇಳಿದ್ರು, ಅಭಿಜಿತ್ ಗೊತ್ತು 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 ಅಂದ್ರು. ಅದೇ ನಿಮ್ ತಮ್ಮನಾಗಿ, ಹಾ ಬ್ಯೂಟಿಫುಲ್, ಫಸ್ಟ್ ಕ್ಲಾಸ್ ಅಂದ್ರು. ಆಗ ನನಗೆ ಹೇಳಿದ್ರು, ಈ ಪಿಕ್ಚರ್ ನೀನು ಆಕ್ಟ್ ಮಾಡ್ತಾ ಇದೀಯ. ಅಲ್ಲಿಂದ ನನಗೆ ಯಜಮಾನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು. ತುಂಬಿದ ಮನೆ ಟೈಮಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮ್ಗೆ ಹಲೋ ಹಲೋ ಅಂತ ಅಷ್ಟೇ ಇದ್ದಿದ್ದು, ಅಷ್ಟು ನಾನು ಕ್ಲೋಸ್ ಆಗಿರ್ಲಿಲ್ಲ ಅವ್ರಿಗೆ. ನಮಸ್ಕಾರ ಸರ್, ನಮಸ್ಕಾರ. ಇಸ್ ವೆರಿ ಮೂಡಿ ಅವರು. ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರು ನಮ್ಮನ್ನ ಹೇಗೆ ಅಂದ್ರೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಶುರು ಮಾಡಿದ್ರು. ಅದ್ರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ. ಬ್ರೇಕ್ ಆದ್ರೆ ಬನ್ನಿ ಸರ್, ಮನೆ ಊಟಕ್ಕೆ ಪಕ್ಕದಲ್ಲಿ ಕೂರ್ಸ್ಕೊಳ್ಳೋರು, ಊಟ ಮಾಡೋರು, ಜೊತೆಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು. ಹಾಗಾಗಿ ಅದು ಎಷ್ಟು ಹೇಳಿದ್ರು ಸಾಕು ಅಂತ ಒಬ್ಬ ಲೆಜೆಂಡ್, ಆತ್ಮೀಯ ಅಣ್ಣ ಅನ್ಲೋ ಏನನ್ಲಿ, ವಾಟ್ ಎವರ್ ಇಟ್ ಇಸ್, ಎವ್ರಿಥಿಂಗ್ ಅವರೇ. ಬಹಳ ದೊಡ್ಡ ವ್ಯಕ್ತಿ. ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯ್ತು. ಆಮೇಲೆ ಸಿನಿಮಾದ ಸಕ್ಸಸ್ ಎಲ್ಲ ನಿಮ್ಗೆಲ್ಲ ಗೊತ್ತು, ಹಿಂದೆ ಮುಂದೆ ಎಲ್ಲ ಗೊತ್ತಾಯ್ತು. ಈಗ ಏನಪ್ಪಾ ಅಂತಂದ್ರೆ, ಈ ವೇದಿಕೆ ಮೇಲೆ ಬರೋದಕ್ಕೆ ನನಗೆ 2 ಕಾರಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇವತ್ತು 100 ದಿನ, 150 ದಿನ, 200 ದಿನ ಅನ್ನೋದು ಖಂಡಿತ ಕಾಣಿಸೋದು ಡೌಟ್ ಮುಂದೆ ಕೂಡ. ಯಾಕಂದ್ರೆ ಎಲ್ಲ ಒಂದು ವಾರದಲ್ಲಿ ಎಲ್ಲ ಕಲೆಕ್ಷನ್ಸ್ ಬಂದು ಹೋಗುತ್ತೆ. 100 ದಿನ, 150 ದಿನ, 25 ವಾರ ಅನ್ನೋದು 25 ವರ್ಷಗಳ ಮೇಲೆ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ, ಇಟ್ಸ್ ನಾಟ್ ಈಸಿ. ಮುಂದೆ ಸಿಕ್ಕೋದು ಡೌಟ್ ನನ್ನ ಪ್ರಕಾರ. ಇದೆಲ್ಲ ಇಂಥದ್ದೆಲ್ಲ ಒಂದು ಸಂಭ್ರಮ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ಡೌಟ್. ಗೊತ್ತಿಲ್ಲ, ದೇವ್ರದಯ ಇದ್ರೆ ಆಗುತ್ತೇನೋ ಗೊತ್ತಿಲ್ಲ. ಹಾಗಾಗಿ ಇಂಥ ಒಂದು ಈ ಒಂದು ನೆನಪಿರುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿದ್ದು, ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಮುನಿಸ್ವಾಮಿ ಅವರು 25 ವಾರ ಹೊತ್ತಲ್ಲ, 50 ವಾರದ ಫಂಕ್ಷನ್, 50 ವರ್ಷದ ಫಂಕ್ಷನ್ ಕೂಡ ಮಾಡ್ಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ನಮ್ಮ ರೆಹಮಾನ್ ಅವರು ನಾನು ನೋಡಿದ ದಿವಸದಿಂದ ಇವತ್ತರೆಗೂ ಹಾಗೇ ಇದ್ದಾರೆ. ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಒಂದು ಫೀಲ್ ಇವತ್ತರೆಗೂ ತೋರಿಸಿಲ್ಲ. ಶರ್ಟಲ್ಲೂ ಅಷ್ಟೇ, ದುಡ್ಡು ಬೇಕಾದ್ರೂ ಅಷ್ಟೇ, ನಾನು ಪೇಮೆಂಟ್ ಬೇಕು ಸರ್, ದುಡ್ಡು ಬೇಕಾಗಿತ್ತು, ತುಂಬಾ ಅರ್ಜೆಂಟ್ ಇದೆಯಾ ಅಭಿ ಅನ್ನೋರು. ಅವ್ರಿಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೆ, ಸರ್ ದುಡ್ಡು ಬೇಕಿತ್ತು, ತುಂಬಾ ಅರ್ಜೆಂಟ್ ಇತ್ತಮ್ಮ ಅಂದ್ರು. ಹ್ಞೂ ಸರ್, ಸರಿ ಕರ್ಕೊಂಡು ಹೋಗಿ ಆಫೀಸಲ್ಲಿ ಕೊಡಿಸಿದ್ದಾರೆ. ಆ ದಿನವೂ ಉಂಟು. ಹಾಗಾಗಿ ನಮ್ಗೆ ಏನ್ ಮಾತಾಡಿದ್ವು ಆ ಪೇಮೆಂಟ್ ಕೊಟ್ಟು ಪ್ರೀತಿಯಿಂದ ನೋಡಿದ್ದಾರೆ. ಹಾಗಾಗಿ ಇವ್ರು ನನಗೆ ಪ್ರೊಡ್ಯೂಸರ್ ಅಲ್ಲ, ನನ್ಗೆ ಬಾಂಡನ್ ಸಮಾನ. ಹಾಗಾಗಿ ಅವರು, ಅವ್ರ ಕುಟುಂಬ, ಅವ್ರೆಲ್ಲ ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಬಂದಿರ್ತಕ್ಕಂಥ ನಿಮ್ಗೆಲ್ಲರೂ ಅಷ್ಟೇ ದೇವ್ರು ಚೆನ್ನಾಗಿ ಕಾಪಾಡ್ಲಿ ಅಂತ ದೇವ್ರನ್ನ ಬೇಡ್ತಾ, ಯಜಮಾನದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಆ ದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಕನ್ನಡ ಅಭಿಮಾನಿಗಳಿಗೆ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.